ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮನೆ ಹತ್ರ ಉದ್ಭವ ಗಣಪತಿ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಉದ್ಭವ ಗಣಪತಿ ದೇವಸ್ಥಾನ ಸತ್ಯಮಂಗಲ ಲೇಔಟ್ ರಿಂಗ್ ರಸ್ತೆ ಪಕ್ಕದಲ್ಲಿದೆ. ಇದರ ವಿಶೇಷತೆ ಏನಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಯಾವ ಜಾತಿ ಮತಗಳ ಭೇದವಿಲ್ಲ. ಯಾರೇ ಬೇಕಿದ್ರೂ ಬಂದು ದರ್ಶನ ಮಾಡ್ಕೊ ಹೋಗ್ಬೋದು. ಈ ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ನೆಮ್ಮದಿ ಶಾಂತಿ ಸಿಗೋದಂತೂ ನಿಜ. ಈ ದೇವಸ್ಥಾನದಲ್ಲಿ ಯಾರು ಕೂಡ ಪೂಜೆ ಮಾಡಿಕೊಡೋದಿಲ್ಲ. ನಾವೇ ಹಣ್ಣು ಕಾಯಿ ತಗೊಂಡೋಗಿ ನಾವೇ ಪೂಜೆ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ತೆರೆದೇ ಇರುತ್ತದೆ. ಯಾರೇ ಬೇಕಿದ್ರೂ ಹೋಗಿ ದರ್ಶನ ಮಾಡಬಹುದು. ಉದ್ಭವ ಗಣಪತಿ ಇಲ್ಲಿ ನೆಲೆಸಲು ಕಾರಣ ಏನಂತ ಹೇಳಿದರೆ, ಪುರಾಣಗಳ ಪ್ರಕಾರ ಹಿಂದೆ ರೈತರು ಈ ಜಮೀನಿನಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ಆವಾಗ ನೇಗಿಲು ಉಳಬೇಕಿದ್ರೆ ನೇಗಿಲಿಗೆ ಅಡ್ಡ ಸಿಕ್ಕಿದ ಗಣಪತಿಯಂತೆ. ಅದನ್ನು ತೆಗೆದು ಮೇಲೆ ನೋಡಿದಾಗ ಗಣಪತಿ ಕೈ ಒಂದು ಕಟ್ಟಾಗಿದೆ. ಈಗಲೂ ಕೂಡ ಹಾಗೇ ಇದೆ. ಎಡಭಾಗದ ಕೈ ಒಂದು ಕಟ್ಟಾಗಿದೆ. ಅವತ್ತೇ ಅದನ್ನು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಚಿಕ್ಕ ಗುಡಿ ಥರ ಕಟ್ಟಿ ಅವತ್ತಿನಿಂದಲೇ ಪೂಜೆ ಶುರು ಮಾಡಿದ್ರಂತೆ. ಅವತ್ತಿನಿಂದ ಇಲ್ಲಿವರೆಗೂ ಪೂಜೆ ನಿಂತೇ ಇಲ್ಲ. ಪ್ರತಿ ದಿವಸ ಭಕ್ತಾದಿಗಳು ಬಂದೇ ಬರ್ತಾರೆ. ಅವ್ರ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಇನ್ನೊಂದು ಏನಂತ ಹೇಳಿದರೆ, ಇಲ್ಲಿ ಯಾವುದೇ ಭಕ್ತರು ಬಂದ್ರೂ ಗಣಪತಿ ದೇವರಿಗೆ ಹೂವು ಅಥವಾ ಒಂದು ಗರಿಕೆ ಆದರೂ ಸರಿ, ಏನಾದರೂ ಸರಿ, ಭಕ್ತಿಯಿಂದ ತಂದು ಗಣಪತಿಯ ಪಾದಕ್ಕೆ ಇಟ್ಟು ಗಣಪತಿಯ ಪಾದವನ್ನು ಹಿಡಿದು ಅವರ ಮನಸ್ಸಲ್ಲಿರುವ ಏನಾದರೂ ಸರಿ ಆ ದೇವ್ರ ಹತ್ರ ನಾವು ಹೇಳ್ಕೊಂಡ್ರೆ, ಭಕ್ತಿಯಿಂದ ಕೂತು ಪಾದ ಇಟ್ಕೊಂಡು ನಾವು ಕೇಳ್ಕೊಂಡ್ರೆ ಪ್ರಸಾದ ಅಂತೂ ಕೊಟ್ಟೇ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೂವಿನ ಮುಖಾಂತರ ಪ್ರಸಾದ ಬಿದ್ದೇ ಬೀಳುತ್ತೆ. ನಮಗೂ ಕೂಡ ಅನುಭವ ಆಗಿದೆ. ಎಷ್ಟೇ ಜನ ಬಂದು ಅವ್ರ ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಪ್ರಸಾದ ಕೊಟ್ಟೇ ಕೊಡುತ್ತದೆ. ಹಾಗಾಗಿ ಪ್ರತಿನಿತ್ಯ ಮಕ್ಕಳಿಂದ ಹಿಡಿದು ಚಿಕ್ಕವರಿಂದ ದೊಡ್ಡವರು ಕೂಡ ಬಂದೇ ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಮಕ್ಕಳೇ ಜಾಸ್ತಿ ಬರ್ತಾ ಇದ್ದಾರೆ. ವಿದ್ಯೆ ಬುದ್ಧಿ ಕೊಡು ಗಣಪ ಅಂತ ಕೇಳ್ಕೊಂಡು ಬೇಡ್ಕೊಳ್ಳೋರು ಇದ್ದಾರೆ. ಈ ಉದ್ಭವ ಗಣಪತಿ ಮುಂದೆ ಕುಳಿತು ನಾವು ಏನೇ ಕಷ್ಟ ಹೇಳ್ಕೊಂಡ್ರೂ ಮನಸ್ಸಿಗೆ ಸಮಾಧಾನ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತು ಎದ್ದು ಬಂದುಬಿಟ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನಿಸುತ್ತೆ. ಇಲ್ಲಿಯ ವಿಶೇಷತೆ ಇನ್ನೊಂದಿದೆ. ಯುಗಾದಿ ಹಬ್ಬ, ಪ್ರತಿ ವರ್ಷ ಯುಗಾದಿ ಹಬ್ಬದ ಮಾರನೇ ದಿವಸ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅವತ್ತಿನ ದಿವಸ ತುಂಬ ಜೋರಾಗಿ ನಡೆಯುತ್ತೆ. ಹೋಮ ಇರುತ್ತೆ, ಕೆಂಡ ಹಾಯೋದಿರುತ್ತೆ. ಸುತ್ತಮುತ್ತ ಹಳ್ಳಿಯವ್ರ ಜನ ಸೇರಿರ್ತಾರೆ. ಸುಮಾರು ದೇವತೆಗಳು ಕರೆಸಿರ್ತಾರೆ. ಹಾಗಾಗಿ ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಎಷ್ಟೇ ಭಕ್ತರನ್ನು ಬಂದೋದ್ರೂ ಎಲ್ಲ ಕಷ್ಟನ ಪರಿಹಾರ ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಸಂಕಷ್ಟಿ ಇಂಥ ದಿನಗಳಲ್ಲಿ ಭಕ್ತಾದಿಗಳು ಭಜನೆ ಆಡೋದು, ಹಾಡು ಹಾಡೋದು, ಈ ಥರ ಭಕ್ತಿಯಿಂದ ಕೂತಿರ್ತಾರೆ. ಅದನ್ನು ನೋಡೋಕ್ಕೆ ಒಂದು ಸಮಾಧಾನ ಆಗುತ್ತೆ. ಪ್ರತಿದಿನ ಬೆಳಗಿಂದ ಸಂಜೆವರೆಗೂ ಓಪನ್ ಇರೋದ್ರಿಂದ ಭಕ್ತಾದಿಗಳು ಬರ್ತಾನೇ ಇರ್ತಾರೆ. ಉದ್ಭವ ಗಣಪತಿ ಇಷ್ಟೆಲ್ಲ
ಜನರ ಕಷ್ಟ ಪರಿಹಾರ ಮಾಡೋದರಿಂದ ಪವರ್ಫುಲ್ ಗಣಪತಿ ಅಂತ ಕರೆಯೋದು. ಇಲ್ಲಿಗೆ ಯಾರೇ ಬಂದರೂ